ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ರಿಯಲ್ಮಿ C35 RMX 3511. ಸೊ ಪ್ಯಾಟ್ರನ್ ಮತ್ತು FRP ಅನ್ಲಾಕ್ಗೆ ಬಂದಿದೆ. ಸೊ ಜನರಲಾಗಿ ಎಲ್ಲ ಫೋನ್ಸು ಪ್ಯಾಟರ್ನ್ FRP ಬಂದಿರೋದು ಡಿಫ್ರೆಂಟು. ಇದು ಸ್ವಲ್ಪ ಸ್ಪೆಷಲ್ ಕೇಸು, ಅದಕ್ಕೋಸ್ಕರ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. *899# ಹೊಡೆದ್ರೆ ನಿಮಗೆ ರಿಯಲ್ಮಿ ಒಪ್ಪೋ ಫೋನಲ್ಲಿ ಇಂಜಿನಿಯರಿಂಗ್ ಮೋಡ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬಂತು. ಸೊ ನನಗೆ ಇದು ಏನು ಅಂತ ನಂತರ ಆರ್ಡರ್ ಇನ್ಫಾರ್ಮೇಷನ್ ಓಕೆ ಮಾಡ್ತೀನಿ. ಇದರಲ್ಲಿ ರಿಯಲ್ಮಿ C35 ಅಂತ ಮಾಡಲ್ ಬಂತು. ಸೊ ರಿಯಲ್ಮಿ C35 ಅದು ಯಾವ ಚಿಪ್ಸೆಟ್ ಇದೆ ಅಂತ ಚೆಕ್ ಮಾಡಿದಾಗ ಅದು ಯೂನಿಸಾಕ್ ಚಿಪ್ಸೆಟ್ ಇತ್ತು. ಸೊ ಇದು ನಾನು ತುಂಬ ಯೂನಿಸಾಕ್ ಚಿಪ್ಸೆಟ್ ಮಾಡಿಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಕೇಸು. ಸೊ ಜನರಲಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಯಾವುದೇ ಒಂದು ಟೂಲ್ ಓಪನ್ ಯೂನಿಸಾಕ್ 0.9 ಇದನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ರಿಯಲ್ಮಿ ಫೋನು ಮಾಡಲ್ ಯಾವುದು C35 ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ನಂತರ ಇಲ್ಲಿ ಜಾಬ್ ಇದೆ. ಜಾಬ್ ಏನು ಮಾಡಬೇಕು, ನಾವು ಒಂದು FRP ರಿಮೂವ್ ಮಾಡಬೇಕು ಮತ್ತು ಯೂಸರ್ ಡಾಟಾ ರಿಮೂವ್ ಮಾಡಬೇಕು, ಅಂದರೆ ಪ್ಯಾಟ್ರನ್ನು ಸೇಫ್ ಫಾರ್ಮೆಟ್ ಯೂಸರ್ ಡಾಟಾ ಸೆಲೆಕ್ಟ್ ಮಾಡಬೇಕು. ನಂತರ FRP ಎರಡು. ಈಗ ಸೇಫ್ ಫಾರ್ಮೆಟ್ ಯೂಸರ್ ಡಾಟಾ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಪ್ರೆಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಈ ಮೆಥಡ್ ನೀವು ಫಾಲೋ ಮಾಡಬೇಡಿ. ನೀವು 100% ಫೋನು ಡೆಡ್ ಆಗುತ್ತೆ. ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇದನ್ನು ಮಾಡಿದ್ದೀನಿ, ಡೆಡ್ ಆಯಿತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಏನು ಮಾಡ್ಬೋದು ಅಂದರೆ, ಜನರಲಾಗಿ ಏನಪ್ಪ ಅಂದರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ಸಲ್ಲಿ ಸೊ ನಾವು ರಿಕವರಿ ಮೋಡಲ್ಲಿ ನಾವು ಪಾಸ್ವರ್ಡ್ನ ಎರೇಸ್ ಮಾಡ್ತೀವಿ. ನಂತರ ನಾವು FRPನ ಬೈಪಾಸ್ ಮಾಡ್ತೀವಿ. ಇದು ನಿಮಗೆ ಆಲ್ಮೋಸ್ಟ್ ತುಂಬ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ಮೆಥಡ್ನ ಟ್ರೈ ಮಾಡಿ. ನಿಮಗೆ ಈ ಮೆಥಡ್ ದಯವಿಟ್ಟು ಯಾರು ಟ್ರೈ ಮಾಡಿಬಿಡಿ. ನೋಡಿ, ರಿಮೂವ್ FRP ಇದನ್ನು ನಾನು ಟ್ರೈ ಮಾಡ್ತೀನಿ. ಸೊ ನಿಮಗೆ ಪ್ರೊಸೀಜರ್ ಈ ಥರ ಇರುತ್ತೆ. ಇದು ನನ್ನ ಯಾಕಂದರೆ ಅಲ್ಲಿ ಮಾಡಲ್ ಏನಿದೆಯೋ ಅದ್ರ ಪ್ರಕಾರ ನಾನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಪ್ರಾಪರ್ ವೇಯಲ್ಲಿ ಮಾಡಿದ್ದೀನಿ. ಬಟ್ ಇದರಲ್ಲಿ ಯೂನಿಸಾಕ್ ಮಾಡಲ್ಲಿ ರಿಯಲ್ಮಿ C35 C21 ಇವೆಲ್ಲ ಡೆಡ್ ಆಗುತ್ತೆ ಮತ್ತು ಎಲ್ಲ ರೀಸ್ಟಾರ್ಟ್ ಇಲ್ಲ ಹ್ಯಾಂಗ್ ಅನ್ಲಾಗ್ ಏನೋ ಒಂದು ಬರುತ್ತೆ. ನಿಮಗೆ 100% ಇದು ಪ್ರಾಬ್ಲಮ್ ಬರುತ್ತೆ. ದಯವಿಟ್ಟು ಈ ಸ್ಟೆಪ್ನ ಯಾರೂ ಮಾಡಬೇಡಿ. ಸೊ ನನಗೆ ಫೋನ್ ಡೆಡ್ ಆಗಿದ ನಂತರ ಮತ್ತು ಫ್ಲ್ಯಾಶ್ ಫೈಲು ಡೌನ್ಲೋಡ್ ಮಾಡಿದೆ. ಸಾಯಂಕಾಲ ಒಂದು 7 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟ ಒಂದೇ ಫೋನ್ ಮಾಡಿದ್ದೀನಿ. ಯಾಕಂದರೆ ಆ ಫ್ಲ್ಯಾಶ್ ಫೈಲ್ ಕೆಲವೊಂದು ತೊಗೊಂಡಿಲ್ಲ, ಮತ್ತು ಬೇರೆ ಫ್ಲ್ಯಾಶ್ ಫೈಲ್ ಡೌನ್ಲೋಡ್ ಮಾಡಿ ಮತ್ತು ಫ್ಲ್ಯಾಶ್ ಟೂಲಲ್ಲಿ ಎರರ್ಸ್ ಬಂದು ತುಂಬ ತಲೆನೋವು ಬಂತು. ಸೊ 12 ಗಂಟೆ ಆಯಿತು. ಸೊ ಇದು ಮತ್ತು ಇದರ ಇನ್ನೊಂದು ಪ್ರಾಬ್ಲಮ್ ಬಂತು. ಫ್ಲ್ಯಾಶ್ ಏನಾಯಿತು, ಫೋನ್ ಏನಾಯಿತು, ಮತ್ತು IMEI ನಂಬರ್ ಎಲ್ಲ ಎರೇಸ್ ಆಗಿತ್ತು. ಸೊ IMEI ನಂಬರ್ ಎಲ್ಲ ರಿಕವರಿ ಮಾಡೋಷ್ಟೊತ್ತಿಗೆ ಸೊ 12 ಗಂಟೆ ಆಯಿತು. ದಯವಿಟ್ಟು ಯಾರೂ ಈ ಮಿಸ್ಟೇಕ್ ಮಾಡಬೇಡಿ. ಇನ್ ಕೇಸ್ ಬೈ ಮಿಸ್ಟೇಕ್ ಡೆಡ್ ಆಗಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.